ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ಯೂಟ್ಯೂಬ್ ತರಗತಿಗಳಿಗೆ ಸ್ವಾಗತ. ನನ್ನ ಹೆಸರು ಉಮೇಶ್ ಬಾಬು, SMS ಹೈಸ್ಕೂಲ್ ಬೆಂಡೆಕೆರೆ. ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಈ ದಿನ ನಾವು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಇತಿಹಾಸ ವಿಭಾಗದಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಈ ಅಧ್ಯಾಯದ ಬಗ್ಗೆ ನಾವು ಈ ದಿನ ಅಭ್ಯಾಸವನ್ನು ಮಾಡೋಣ. 1857 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಲೂ ಸಹ ಕರಿತೀವಿ. ಬ್ರಿಟಿಷ್ ಇತಿಹಾಸಕಾರರು ಇದನ್ನ ಸಿಪಾಯಿ ದಂಗೆ ಅಂತಲೂ ಸಹ ಕರೀತಾರೆ. ಈ 1857ರ ದಂಗೆ ಯಾವ ರೀತಿ ಉದ್ಭವ ಆಯಿತು, ಸ್ಫೋಟಗೊಳ್ತು, ಈ 1857ರ ದಂಗೆಗೆ ಕಾರಣಗಳೇನು, ದಂಗೆಗೆ ತಕ್ಷಣದ ಕಾರಣಗಳನ್ನು ತಿಳ್ಕೊಳ್ಳೋಣ. ದಂಗೆಯ ವಿಸ್ತರಣೆ, ಅದರ ಸ್ವರೂಪ ಯಾವ ರೀತಿ ಇತ್ತು, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲ ಆಯ್ತಾ ಅಥವಾ ಅದು ಸಫಲ ಆಯ್ತಾ ಅನ್ನುವುದರ ಬಗ್ಗೆ ವಿಷಯಗಳನ್ನ ಇಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮುಂಚೆ ಭಾರತವನ್ನ ಬ್ರಿಟಿಷರು ಆಳ್ವಿಕೆಯನ್ನು ಮಾಡುತ್ತಿದ್ದರು. ಬ್ರಿಟಿಷರ ಆಳ್ವಿಕೆಯ ಪರಿಣಾಮದಿಂದ ಭಾರತದಲ್ಲಿ ಅನೇಕ ರೀತಿಯಾದಂತಹ ಒಂದು ಅವ್ಯವಸ್ಥೆ ತಲೆದೋರಿತ್ತು. ಇಂತಹ ಸನ್ನಿವೇಶದಲ್ಲಿ ಭಾರತೀಯರೆಲ್ಲರೂ ಸಹ ಒಗ್ಗೂಡಿ ಹೋರಾಟವನ್ನು ಮಾಡಿದರೆ ಬ್ರಿಟಿಷರನ್ನ ಭಾರತದಿಂದ ಹೊರದಬ್ಬಬಹುದು ಅನ್ನುವಂತಹ ಮನೋಭಾವನೆ ಎಲ್ಲರಲ್ಲೂ ಮೂಡಿತ್ತು. ಬ್ರಿಟಿಷರ ನೀತಿಗಳು ಭಾರತದ ಅನೇಕ ಜನರಲ್ಲಿ ಅಸಮಾಧಾನ ಮತ್ತೆ ಅವರ ಆಡಳಿತ ವೈಖರಿಯ ವಿರುದ್ಧ ಹೋರಾಟದ ಮನೋಭಾವನೆಗಳನ್ನ ಮೂಡಿಸಿದ್ವು. ಈ ನಿಟ್ಟಿನಲ್ಲಿ 1857ರ ದಂಗೆ ಪ್ರಾರಂಭ ಆಗಲಿಕ್ಕೆ, ದಂಗೆ ಹೇಳಲಿಕ್ಕೆ ಈ ಒಂದು ಘಟನೆಗಳು ಕಾರಣ ಆಯಿತು. ಆ ನಿಟ್ಟಿನಲ್ಲಿ ಭಾರತದಲ್ಲಿ ಇದುವರೆಗೂ ಇದ್ದಂತಹ ಒಂದು ಆಡಳಿತ ವ್ಯವಸ್ಥೆಯ ಮೇಲೆ, ಸಂಪ್ರದಾಯಗಳ ಮೇಲೆ, ಆಚಾರ ವಿಚಾರಗಳು ಇವುಗಳ ಮೇಲೆ ಬ್ರಿಟಿಷರ ದಬ್ಬಾಳಿಕೆ ಹೆಚ್ಚಾಗಿತ್ತು. ಅನಾದಿ ಕಾಲದಿಂದಲೂ ಸಹ ಆಚರಣೆ ಮಾಡಿಕೊಂಡು ಬಂದಂತಹ ಸನಾತನ ಧರ್ಮದ ನಿಯಮಗಳು, ಅವರ ಕಟ್ಟುಪಾಡುಗಳು ಇವುಗಳನ್ನ ಬ್ರಿಟಿಷರು ಹತ್ತಿಕ್ಕುವಂತಹ ಪ್ರಯತ್ನವನ್ನ ಮಾಡಿದ್ರು. ಜೊತೆಗೆ ಆಡಳಿತ ವರ್ಗದಲ್ಲಿ ಇದ್ದಂತಹ ಒಂದು ರಾಜನ ಒಂದು ಒಡ್ಡೋಲಗ, ಅದನ್ನೇ ನಂಬಿ ಜೀವಿಸುತ್ತಿದ್ದಂತಹ ಜನರು, ರೈತಾಪಿ ವರ್ಗ, ಸೈನಿಕರು, ಆ ವರ್ಗ ಬ್ರಿಟಿಷರ ಒಂದು ಆಡಳಿತದಿಂದ ಬೇಸತ್ತಿತ್ತು. ಅವರಿಗೆ ಸಿಗುವಂತಹ ಸೌಕರ್ಯಗಳು, ಸೌಲಭ್ಯಗಳು ಸಿಗ್ತಿರಲಿಲ್ಲ. ಈ ನಿಟ್ಟಿನಲ್ಲಿ ಬ್ರಿಟಿಷ್ ಆಡಳಿತದ ವಿರುದ್ಧ ತಿರುಗು ಬೀಳುವಂತಹ ಒಂದು ಮನೋಭಾವ ಭಾರತೀಯರಲ್ಲಿ ಮೂಡಿಸಿತ್ತು. ಜೊತೆಗೆ ಭಾರತದಲ್ಲಿ ತಮ್ಮ ಅಧಿಕಾರ ವಿಸ್ತರಣೆಯ ಉದ್ದೇಶದಿಂದ ಇಂಗ್ಲಿಷರು ಅನೇಕ ರೀತಿಯಾದಂತಹ ಹೊಸ ಹೊಸ ಕಾಯ್ದೆಗಳನ್ನ ಜಾರಿಗೆ ತಂದರು. ಸಹಾಯಕ ಸೈನ್ಯ ಪದ್ಧತಿ ಮತ್ತೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹ ನೀತಿಗಳನ್ನ ಜಾರಿಗೆ ತಂದಿದ್ರು. ಈ ನೀತಿಗಳಿಂದ ಹಲವು ಸಂಸ್ಥಾನಗಳನ್ನ ಬ್ರಿಟಿಷರು ಈ ನೆಪವೊಡ್ಡಿ ವಶಪಡಿಸಿಕೊಂಡಿದ್ರು. ಇದರಿಂದಾಗಿ ಭಾರತೀಯರು ಅಸಮಾಧಾನಗೊಂಡಿದ್ರು. ಇವರ ಆಡಳಿತದ ಬಗ್ಗೆಯೂ ಸಹ ಜನರಲ್ಲಿ ಅಸಮಾಧಾನ ಇತ್ತು. ಈ ಅಸಮಾಧಾನ 1857ರಲ್ಲಿ ಮಹಾ ಪ್ರತಿಭಟನೆಯ ರೂಪದಲ್ಲಿ ಸ್ಫೋಟಗೊಳ್ತು. ಇದನ್ನ ಕೆಲವು ಭಾರತೀಯ ಇತಿಹಾಸಕಾರರು ಈ ಸ್ಫೋಟವನ್ನ, ಈ ಒಂದು ಹೋರಾಟವನ್ನ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ತಾರೆ. ಕೆಲವು ಇಂಗ್ಲಿಷ್ ಇತಿಹಾಸಕಾರರು ಈ 1857ರ ಈ ಒಂದು ಸ್ಫೋಟವನ್ನ, ಹೋರಾಟವನ್ನ ಸಿಪಾಯಿ ದಂಗೆ ಅಂತ ಹೇಳಿ ಕರೆದಿದ್ದಾರೆ. ಈ ಸಿಪಾಯಿ ದಂಗೆ ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಏನಿದೆ, ಇದಕ್ಕೆ ಮುಖ್ಯವಾಗಿ ಏನು ಕಾರಣಗಳಿತ್ತು, ಯಾವ ಕಾರಣದಿಂದ ಈ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಯಿತು ಅನ್ನೋದನ್ನ ನಾವು ತಿಳಿಯೋದಾದ್ರೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳನ್ನು ನಾವು ಗಮನಿಸೋದಾದ್ರೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸುಮಾರು 4 ಪ್ರಮುಖ ಕಾರಣಗಳನ್ನು ನಾವು ಗಮನಿಸ್ತೇವೆ. ಒಂದು, ರಾಜಕೀಯ ಕಾರಣಗಳು.
ಎರಡನೇದಾಗಿ ಆರ್ಥಿಕ ಕಾರಣಗಳು. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಗಮನಿಸಬೇಕಾದಂತಹ ಮುಖ್ಯ ಕಾರಣಗಳು, ಹೋರಾಟಕ್ಕೆ ಕಾರಣಗಳನ್ನು ನಾವು ಮೊದಲನೇದಾಗಿ ರಾಜಕೀಯ ಕಾರಣಗಳು, ಎರಡನೇದು ಆರ್ಥಿಕ ಕಾರಣಗಳು, ಮೂರು ಆಡಳಿತಾತ್ಮಕ ಕಾರಣಗಳು, ನಾಲ್ಕು ಸೈನಿಕ ಕಾರಣಗಳು. ಇವು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಗಮನಿಸಬೇಕಾದಂತಹ ಪ್ರಮುಖವಾದಂತಹ ಕಾರಣಗಳು. ಜೊತೆಗೆ ಐದನೇದಾಗಿ ಈ ಹೋರಾಟಕ್ಕೆ ತತ್ಕ್ಷಣದ ಕಾರಣ. ಈ 5 ಕಾರಣಗಳು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರಮುಖವಾದಂತಹ ಒಂದು ಕಾರಣಗಳಾಗಿವೆ. ಮೊದಲನೇದನ್ನು ನಾವು ಗಮನಿಸುವುದಾದ್ರೆ ರಾಜಕೀಯ ಕಾರಣಗಳು. ಏನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಕಾರಣಗಳು ಅನ್ನೋದಾದ್ರೆ, ನಾವಾಗಲೇ ತಿಳ್ಕೊಂಡಂತೆ ಭಾರತದಲ್ಲಿ ಬ್ರಿಟಿಷರು ತಂದಂತಹ ನೀತಿಗಳು, ಕಾಯ್ದೆಗಳು ಭಾರತೀಯರಿಗೆ ಸಾಕಷ್ಟು ಸಂಕಷ್ಟಕ್ಕೆ ತಂದುಕೊಟ್ಟಿದ್ದವು. ಬ್ರಿಟಿಷರು ಜಾರಿಗೆ ತಂದಿದ್ದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ನೀತಿಯಿಂದಾಗಿ ಹಲವು ದೇಶೀಯ ರಾಜರು ತಮ್ಮ ರಾಜ್ಯಗಳನ್ನು ಕಳೆದುಕೊಳ್ಳಬೇಕಾಯಿತು. ಈ ನಿಟ್ಟಿನಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ನೀತಿಯಿಂದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಈ ನೀತಿಯಿಂದ ಭಾರತದಲ್ಲಿ ರಾಜ್ಯವನ್ನ ಕಳೆದುಕೊಂಡಂತಹ ರಾಜಮನೆತನಗಳನ್ನ ಅಥವಾ ರಾಜ್ಯಗಳನ್ನ ನಾವು ಗಮನಿಸೋದಾದ್ರೆ, ಮೊದಲನೇದಾಗಿ ಸತಾರ, ಜೈಪುರ, ಝಾನ್ಸಿ, ಉದಯಪುರ ಈ ನೀತಿಯಿಂದಾಗಿ ತಮ್ಮ ಸಂಸ್ಥಾನಗಳನ್ನ ಕಳೆದುಕೊಂಡು ಈ ಸಂಸ್ಥಾನಗಳು ಬ್ರಿಟಿಷರ ವಶ. ಇದೇ ಸಂದರ್ಭದಲ್ಲಿ ಲಾರ್ಡ್ ಡಾಲೌಸಿ ತಂಜಾವೂರು ಮತ್ತು ಕರ್ನಾಟಕ ನವಾಬರಿಗಿದ್ದಂತ ರಾಜ ಪದವಿಗಳನ್ನ ರದ್ದುಪಡಿಸಿದ್ದ. ಮೊಘಲ್ ಚಕ್ರವರ್ತಿ ಔಧ್ ನವಾಬ ಮೊದಲಾದ ರಾಜರುಗಳನ್ನ ಇಂಗ್ಲಿಷರು ಅಧಿಕಾರದಿಂದ ಪದಚ್ಯುತಿಗೊಳಿಸಿದ್ರು. ಪರಿಣಾಮವಾಗಿ ಇವರನ್ನ ಅವಲಂಬಿಸಿದಂತಹ ಲಕ್ಷಾಂತರ ಜನ ಸೈನಿಕರು, ಕುಟುಂಬ ವರ್ಗದವರು ನಿರುದ್ಯೋಗಿಗಳಾದರು. ಇದು ಬ್ರಿಟಿಷರ ವಿರುದ್ಧದ 1857ರ ಪ್ರತಿಭಟನೆಗೆ ಪ್ರೇರಕವಾದಂತಹ ಒಂದು ರಾಜಕೀಯ ಕಾರಣಗಳಲ್ಲಿ ಒಂದು. ಭಾರತವನ್ನು ವಶಪಡಿಸಿಕೊಂಡಂತ ಬ್ರಿಟಿಷರು ಸಣ್ಣ ಪುಟ್ಟ ಸಂಸ್ಥಾನಗಳನ್ನು ತಮ್ಮ ಅಧೀನಕ್ಕೆ ಒಳಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಹೊಸ ಕಾಯ್ದೆಗಳನ್ನ ಅನುಷ್ಠಾನಗೊಳಿಸುವುದರ ಮೂಲಕ ಯುದ್ಧವಿಲ್ಲದೆ, ಶಸ್ತ್ರಾಸ್ತ್ರಗಳ ಖರ್ಚಿಲ್ಲದೆ ಸುಲಭವಾಗಿ ಈ ಸಂಸ್ಥಾನಗಳನ್ನ ತಮ್ಮ ಸಾಮ್ರಾಜ್ಯದೊಳಕ್ಕೆ ವಿಲೀನಗೊಳಿಸಿಕೊಳ್ಳುವಂತಹ ಪ್ರಯತ್ನವನ್ನ ಬ್ರಿಟಿಷರು ಮಾಡ್ತಾ ಹೋದರು. ಈ ಒಂದು ಪ್ರಯತ್ನ ಭಾರತದಲ್ಲಿದ್ದಂತಹ ಸ್ಥಳೀಯ ಸಾಮ್ರಾಜ್ಯಗಳ ರಾಜರುಗಳ ಒಂದು ನೆಮ್ಮದಿಯನ್ನ, ಅವರ ಒಂದು ಜೀವನವನ್ನ, ಅವರನ್ನೇ ಅವಲಂಬಿಸಿದಂತಹ ಲಕ್ಷಾಂತರ ಜನ ಸೈನಿಕರನ್ನ ನಿರುದ್ಯೋಗಿಗಳನ್ನಾಗಿ ಮಾಡಿತು. ಅವರಿಗೆ ಯಾವುದೇ ರೀತಿಯಾದಂತಹ ಆಶ್ರಯ ಇಲ್ಲದಂತಾಗಿ ಬ್ರಿಟಿಷರ ವಿರುದ್ಧ ದಂಗೆ ಏಳುವಂತಹ ಒಂದು ಪ್ರಯತ್ನಕ್ಕೆ ಸಜ್ಜಾಗುವಂತಹ ಒಂದು ಪ್ರೇರೇಪಣೆ ಈ ಒಂದು ವ್ಯವಸ್ಥೆ ನೀಡಿತು. 1857ರ ದಂಗೆಗೆ ಕಾರಣವಾದಂತಹ ಆರ್ಥಿಕ ಕಾರಣಗಳನ್ನ ಗಮನಿಸುವುದಾದ್ರೆ, ಇಂಗ್ಲೆಂಡಿನಲ್ಲಾದಂತಹ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಭಾರತದ ಅನೇಕ ಕರಕುಶಲ ಕೈಗಾರಿಕೆಗಳು ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣಿಸಿದವು. ಇಂಗ್ಲೆಂಡ್ ಕೇವಲ ವ್ಯಾಪಾರಿ ರಾಷ್ಟ್ರವಾಗಿರದೆ ಕೈಗಾರಿಕೆಗಳ ಕಾರ್ಯಾಗಾರವಾಗಿತ್ತು. ಭಾರತದಲ್ಲಿದ್ದ ಕರಕುಶಲಗಾರರು ನಿರುದ್ಯೋಗಿಗಳಾದರು. ವಿಶೇಷವಾಗಿ ಬಟ್ಟೆ ಮತ್ತೆ ಉಣ್ಣೆ ಕೈಗಾರಿಕೆಗಳು ಇದರ ಪ್ರಭಾವದಿಂದ ಅವನತಿಯನ್ನ ಹೊಂದಿ ನೇಕಾರಿಕೆ ವೃತ್ತಿಯವರು ಉದ್ಯೋಗವನ್ನ ಕಳ್ಕೊಂಡ್ರು.
ಗೃಹ ಕೈಗಾರಿಕೆಗಳು ಇದೇ ಬಗೆಯ ತೀವ್ರ ಆರ್ಥಿಕ ನಷ್ಟವನ್ನ ಅನುಭವಿಸಿ ಶಿಥಿಲಗೊಂಡು ಭಾರತದ ವಸ್ತುಗಳನ್ನ ಇಂಗ್ಲೆಂಡಿನಲ್ಲಿ ಮಾರಲು ಇಂಗ್ಲಿಷರು ದುಬಾರಿ ಸುಂಕವನ್ನ ಹೇರುತ್ತಿದ್ರು. ಜಮೀನ್ದಾರಿ ಪದ್ಧತಿಯಿಂದಾಗಿ ಸರ್ಕಾರ ಮತ್ತು ರೈತನ ಮಧ್ಯೆ ಇದ್ದ ಮಧ್ಯವರ್ತಿಯಾಗಿದ್ದಂತಹ ಜಮೀನ್ದಾರನು ಕೃಷಿಕರನ್ನ ಶೋಷಣೆಯನ್ನ ಮಾಡ್ತಿದ್ದ. ಕಂದಾಯ ವಸೂಲಿ ಮಾಡಲು ತಾಲೂಕುದಾರರಿಗೆ ನೀಡಿದಂತಹ ಹಕ್ಕುಗಳನ್ನ ಬ್ರಿಟಿಷ್ ಸರ್ಕಾರ ಹಿಂಪಡೆಯಲಾಗಿತ್ತು. ಇನಾಮ್ ಆಯೋಗ ಇದನ್ನು ನೇಮಿಸಿದಂತಹ ಬ್ರಿಟಿಷರು ಇನಾಮ್ ಭೂಮಿಯನ್ನ ವಾಪಸ್ ಪಡ್ಕೊಂಡ್ರು. ಇದರಿಂದಾಗಿ ಕೃಷಿಕರು ತೀವ್ರವಾಗಿ ಅವಮಾನ ಮತ್ತು ಆರ್ಥಿಕ ಸಂಕಷ್ಟ ಅನುಭವಿಸಿದ್ರು. ಇದು ಕೂಡ ರೈತರ ಪ್ರತಿಭಟನೆಗೆ ಕಾರಣವಾಗಿ 857ರ ದಂಗೆಗೆ ಪರೋಕ್ಷವಾದಂತಹ ಒಂದು ಕಾರಣವಾಗಿ ಪರಿಣಮಿಸಿತು. ಈ ನಿಟ್ಟಿನಲ್ಲಿ ಅನೇಕ ರೈತರಿಗೆ ಜೀವನವನ್ನು ನಡೆಸಲಿಕ್ಕೆ ಬೇಕಾದಂತಹ ಒಂದು ಜೀವನೋಪಾಯ ವ್ಯವಸಾಯ, ಕೃಷಿ ವ್ಯವಸ್ಥೆ, ಭೂಮಿಯನ್ನು ಉಳುಮೆ ಮಾಡುವುದಕ್ಕೆ ಬೇಕಾದಂತಹ ಭೂಮಿಯ ಒಡೆತನದ ಹಕ್ಕು ಇವ್ಯಾವು ಸಹ ಇರಲಿಲ್ಲ. ಬ್ರಿಟಿಷ್ ಸರ್ಕಾರ ಇವುಗಳನ್ನೆಲ್ಲವನ್ನೂ ಸಹ ತನ್ನ ವಶಕ್ಕೆ ಪಡೆದುಕೊಂಡು ಅದರ ಮೇಲೆ ತನ್ನ ಪ್ರಭುತ್ವವನ್ನು ಸಾಧಿಸಿತು. ಇದನ್ನು ನಂಬಿಕೊಂಡಂತ ಅನೇಕ ಕುಟುಂಬಗಳು ಬೀದಿಗೆ ಬಂದು ಇದು ಭಾರತೀಯರಲ್ಲಿ ಬ್ರಿಟಿಷರ ವಿರುದ್ಧ ಅಸಮಾಧಾನವನ್ನ ಉಂಟು ಮಾಡಿತು. ನಂತರ ಆಡಳಿತಾತ್ಮಕ ಕಾರಣ, ಬ್ರಿಟಿಷರು ತಂದಂತಹ ಹೊಸ ನಾಗರಿಕ ಮತ್ತೆ ಅಪರಾಧ ಕಾಯ್ದೆಗಳನ್ನ ಭಾರತೀಯರು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಕಾನೂನಿನಲ್ಲಿ ಪಕ್ಷಪಾತ ಮತ್ತೆ ಭಾರತೀಯರಿಗೆ ಪ್ರತ್ಯೇಕವಾದಂತಹ ನಿಯಮಗಳು ಅನ್ವಯ ಆಗ್ತಿದ್ದು, ಆಂಗ್ಲ ಭಾಷೆಯು ನ್ಯಾಯಾಲಯದ ಭಾಷೆ ಆಗಿತ್ತು. ಇಂಗ್ಲಿಷ್ ನ್ಯಾಯಾಧೀಶರು ಬಹುತೇಕವಾಗಿ ಇಂಗ್ಲಿಷರ ಪರವಾಗಿಯೇ ನ್ಯಾಯದಾನವನ್ನು ನೀಡುತ್ತಿದ್ರು. ಹೊಸ ಕಾನೂನಿನ ಆಶಯಗಳು ಜನರಿಗೆ ಅರಿವಾಗಲಿಲ್ಲ. ಭಾರತೀಯರಿಗೆ ಮುಖ್ಯವಾಗಿ ಅನ್ಯಾಯ ಆಗ್ತಿತ್ತು. ಸಾಕಷ್ಟು ನ್ಯಾಯಾಲಯದ ತೀರ್ಪುಗಳು ಬ್ರಿಟಿಷರ ಪರವಾಗಿಯೇ ಇರ್ತಿದ್ವು ವಿನಃ ಭಾರತೀಯರ ಪರವಾಗಿ ಇರ್ತಿರ್ಲಿಲ್ಲ. ನ್ಯಾಯಾಲಯದಲ್ಲಿ ಅಳವಡಿಸಿಕೊಂಡಿದ್ದಂತಹ ಭಾಷೆ ಇಂಗ್ಲಿಷ್ ಭಾಷೆಯಾಗಿದ್ದು ಸಾಮಾನ್ಯ ಜನರಿಗೆ ಈ ಭಾಷೆ ಅರ್ಥವಾಗುವಂತಹ ಒಂದು ವ್ಯವಸ್ಥೆ ಮಾಡಿರಲಿಲ್ಲ. ಜೊತೆಗೆ ಅರ್ಥ ಆಗ್ತಾನೂ ಇರಲಿಲ್ಲ. ನ್ಯಾಯಾಲಯಕ್ಕೆ ಹೋದಂತಹ ಸಂದರ್ಭದಲ್ಲಿ ಭಾರತೀಯರು ನ್ಯಾಯಾಲಯದ ತೀರ್ಪಿನಿಂದ ಕಂಗೆಟ್ಟರು. ನ್ಯಾಯದ ಮೇಲಿನ ಒಂದು ವಿಶ್ವಾಸ ಭಾರತೀಯರು ಕಳ್ಕೊಂಡ್ರು. ನ್ಯಾಯ ತೀರ್ಮಾನ ಕೇವಲ ಬ್ರಿಟಿಷರ ಪರವಾಗಿಯೇ ಆಗ್ತಿತ್ತು. ಭಾರತೀಯರಿಗೆ ಇಲ್ಲೂ ಸಹ ಶೋಷಣೆ ಮತ್ತು ಅನ್ಯಾಯಗಳು ನಡೀತಿತ್ತು. ಇದರಿಂದ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಬ್ರಿಟಿಷರ ಮೇಲೆ ಇದ್ದಂತಹ ಒಂದು ನಂಬಿಕೆ ಭಾರತೀಯರು ಕಳೆದುಕೊಂಡ್ರು. ಇದು ಸಹ ಒಂದು ಕಾರಣ ಆಯಿತು. ನಂತರ ಸೈನಿಕ ಕಾರಣ, ನಾಲ್ಕನೆಯ ಬ್ರಿಟಿಷರ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಂತಹ ಭಾರತೀಯ ಸಿಪಾಯಿಗಳ ಸ್ಥಿತಿ ತುಂಬಾ ಗಂಭೀರವಾಗಿತ್ತು. ಆಂಗ್ಲ ಸೈನಿಕರಿಗಿದ್ದಂತಹ ಸ್ಥಾನಮಾನ, ವೇತನ, ಬಡ್ತಿ, ಅವಕಾಶಗಳು ಭಾರತೀಯ ಸಿಪಾಯಿಗಳಿಗೆ ಇರಲಿಲ್ಲ. ಭಾರತೀಯ ಸೈನಿಕರನ್ನ ಸಾಗರೋತ್ತರ ಸೇವೆಗೆ ಒತ್ತಾಯಿಸುತ್ತಿದ್ದುದು ಧಾರ್ಮಿಕವಾಗಿ ಸೈನಿಕರನ್ನ ಪ್ರಚೋದಿಸುತ್ತಿತ್ತು. ಈ ಕಾರಣಗಳಿಂದ ಭಾರತೀಯ ಸೈನಿಕರು ಬ್ರಿಟಿಷರ ವಿರುದ್ಧ ಅಸಮಾಧಾನಗೊಂಡಿದ್ದರು. ಜೊತೆಗೆ ಸೈನಿಕರಿಗೆ ವೇತನದಲ್ಲಿ, ಭಾರತೀಯ ಸೈನಿಕರು ಮತ್ತು ಬ್ರಿಟಿಷ್ ಸೈನಿಕರಿಗೆ ವೇತನದಲ್ಲಿ ತಾರತಮ್ಯ ಇತ್ತು. ಉನ್ನತವಾದಂತಹ ಸ್ಥಾನಮಾನಗಳೆಲ್ಲವೂ ಸಹ ಬ್ರಿಟಿಷ್ ಸೈನಿಕರಿಗೆ ಮೀಸಲಾಗಿರುತ್ತಿದ್ವು. ಭಾರತೀಯರಿಗೆ ಇಂತಹ ಸೌಲಭ್ಯಗಳು ಇರಲಿಲ್ಲ. ಜೊತೆಗೆ ಸಾಗರವನ್ನು ದಾಟಿ ಬೇರೆ ದೇಶಗಳೊಂದಿಗೆ ಯುದ್ಧ ಮಾಡಲಿಕ್ಕೆ ಭಾರತೀಯ ಸೈನಿಕರನ್ನ ಪ್ರಚೋದನೆ ಮಾಡ್ತಿದ್ರು. ಇದು ಸಹ ಭಾರತೀಯ ಸೈನಿಕರಲ್ಲಿ ಬ್ರಿಟಿಷರ ವಿರುದ್ಧ ಅಸಮಾಧಾನಕ್ಕೆ ಕಾರಣವಾಗಿತ್ತು. ನಂತರ ದಂಗೆಯ ತಕ್ಷಣದ ಕಾರಣ, 1857ರ ದಂಗೆಗೆ ಇವುಗಳೆಲ್ಲವೂ ಕಾರಣದ ಜೊತೆಗೆ ಯಾವುವು ರಾಜಕೀಯ ಕಾರಣಗಳು, ಆರ್ಥಿಕ ಕಾರಣಗಳು, ಆಡಳಿತಾತ್ಮಕ ಕಾರಣಗಳು, ಸೈನಿಕ ಕಾರಣಗಳು, ಇವುಗಳಷ್ಟೇ ಅಲ್ಲದೆ
ಯುದ್ಧ ಸ್ಫೋಟಗೊಳ್ಳಬೇಕಂದ್ರೆ ಇದಕ್ಕೆ ಒಂದು ತಕ್ಷಣದ ಕಾರಣವೂ ಒಂದಿತ್ತು. ಏನದು? ಇಂಗ್ಲಿಷ್ ಸೇನೆಯಲ್ಲಿದ್ದ ಹೆಚ್ಚಿನ ಪ್ರಮಾಣದ ಭಾರತೀಯ ಸಿಪಾಯಿಗಳು ತಾವೆಲ್ಲರೂ ಒಂದಾಗಿ ಹೋರಾಡಿದರೆ ಬ್ರಿಟಿಷರನ್ನ ಭಾರತದಿಂದ ಓಡಿಸಬಹುದು ಅನ್ನುವಂತ ಆತ್ಮವಿಶ್ವಾಸವನ್ನು ಹೊಂದಿದ್ರು. ಇದೇ ಸನ್ನಿವೇಶದಲ್ಲಿ ಸೈನಿಕರಿಗೆ ರಾಯಲ್ ಎನ್ಫೀಲ್ಡ್ ಎಂಬ ರಾಯಲ್ ಎನ್ಫೀಲ್ಡ್ ಅನ್ನುವಂತಹ ನವೀನ ಬಂದೂಕುಗಳನ್ನ ನೀಡ್ತಿದ್ರು. ಬಂದೂಕುಗಳಿಗೆ ಉಪಯೋಗಿಸುತ್ತಿದ್ದಂತ ತುಪಾಕಿಗಳಿಗೆ ಅಂಗಿ ಮತ್ತು ಹಸುವಿನ ಕೊಬ್ಬನ್ನ ಸವರಿದ್ದಾರೆ ಎನ್ನುವಂತಹ ಒಂದು ವದಂತಿ ಪ್ರಚಾರ ಹರಡಿತು. ಹಿಂದೂಗಳಿಗೆ ಹಸು ಪವಿತ್ರವಾದರೆ ಮುಸ್ಲಿಮರಿಗೆ ಹಂದಿ ನಿಷಿದ್ಧವಾಗಿತ್ತು. ಈ ವದಂತಿಯು ದಂಗೆಗೆ ತಕ್ಷಣದ ಕಾರಣ. ಬ್ಯಾರಕ್ಪುರದಲ್ಲಿನ ಸೈನಿಕ ಪಡೆಯಲ್ಲಿ ಹಬ್ಬಿದಂತ ಈ ವದಂತಿ ತೀವ್ರ ಅಸಮಾಧಾನಕ್ಕೆ ಕಾರಣ ಆಯಿತು. ಸೈನಿಕರಿಗೆ ತುಪಾಕಿಯನ್ನ ಹಲ್ಲಿನಿಂದ ಕಚ್ಚಿ ತೆಗೆಯುವಂತೆ ಇಂಗ್ಲಿಷರು ಆದೇಶಿಸಿದಾಗ ಇದನ್ನು ತಿರಸ್ಕರಿಸಿ ಮೇಲಾಧಿಕಾರಿಗಳ ವಿರುದ್ಧ ಬ್ಯಾರಕ್ಪುರದ ಸೈನಿಕರು ಬಂಡಾಯ ಎದ್ರು. ಇದೇ ಸಂದರ್ಭದಲ್ಲಿ ಮಂಗಲ ಪಾಂಡೆ ಎನ್ನುವಂತಹ ಸೈನಿಕ ಬ್ರಿಟಿಷ್ ಸೈನ್ಯದ ಅಧಿಕಾರಿಯೊಬ್ಬರನ್ನ ಕೊಂದ. ಇದರ ಪರಿಣಾಮವಾಗಿ ಮಂಗಲ ಪಾಂಡೆಯನ್ನ ಬಂಧಿಸಿ ವಿಚಾರಣೆಗೊಳಪಡಿಸಲಾಯಿತು. ವಿಚಾರಣೆಯ ನಂತರ ಈತನ್ನ ಗಲ್ಲಿಗೇರಿಸಲಾಯಿತು. ನಂತರ ಗಲ್ಲಿಗೇರಿಸಿದ್ರಿಂದ ಅನೇಕ ಕಡೆ ದಂಗೆಯ ವಿಸ್ತಾರ ಹೆಚ್ಚಾಗ್ತಾ ಹೋಯಿತು. ಭಾರತದ ಅನೇಕ ಪ್ರದೇಶಗಳಲ್ಲಿ ಬ್ರಿಟಿಷರ ವಿರುದ್ಧ ಸುತ್ತವಾಗಿದ್ದಂತಹ ಈ ಒಂದು ದಂಗೆ ಅಥವಾ ಭಾರತೀಯರ ಒಂದು ಆಕ್ರೋಶ ಭುಗಿಲೆದ್ದೋಳ್ತು. ಅನೇಕ ಕಡೆ ಬ್ರಿಟಿಷರ ವಿರುದ್ಧ ಸಾರ್ವತ್ರಿಕವಾಗಿ ಘರ್ಷಣೆಗಳು, ಉದ್ಘೋಷಗಳು ಪ್ರಾರಂಭ ಆದವು. ಜನರು ತಂಡೋಪವಾಗಿ ಬ್ರಿಟಿಷರ ಆಡಳಿತದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಬೀದಿಗೆ ಬಂದರು. ಬ್ರಿಟಿಷ್ ಕಚೇರಿಗಳನ್ನ ಧ್ವಂಸ ಮಾಡುವಂಥದ್ದು, ಬ್ರಿಟಿಷ್ ಅಧಿಕಾರಿಗಳನ್ನ ಹತ್ಯೆ ಮಾಡುವಂಥದ್ದು, ಈ ರೀತಿಯಾದಂತಹ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾ ಬ್ರಿಟಿಷರ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಹೊರಬಂದರು. ಈ ನಿಟ್ಟಿನಲ್ಲಿ ದಂಗೆಯ ಹರಡುವಿಕೆ ಶೀಘ್ರವಾಗಿ ಆಗ್ತಾ ಹೋಯಿತು. ಮೀರತ್ ಬ್ರಿಟಿಷರ ಪ್ರಬಲ ಸೇನಾ ನೆಲೆಯಾಗಿತ್ತು. ಇಲ್ಲಿಯೂ ಕೂಡ ಇಂಗ್ಲಿಷರು ಭಾರತೀಯ ಸೈನಿಕರಿಗೆ ತುಪಾಕಿಗಳನ್ನು ಬಳಸಲು ಆದೇಶವನ್ನು ನೀಡಿದಾಗ ಭಾರತೀಯ ಸೈನಿಕರು ಅದನ್ನ ನಿರಾಕರಿಸಿದ್ರು. ಆಗ ಸಿಪಾಯಿಗಳನ್ನ ಬಂಧಿಸಲಾಯಿತು. ಇದರಿಂದ ಮೀರತ್ನಲ್ಲಿ ದಂಗೆ ಉಂಟಾಯಿತು. ಪರಿಣಾಮವಾಗಿ ಸೈನಿಕರು ಸೆರೆಮನೆಗೆ ನುಗ್ಗಿ ಈಗಾಗಲೇ ಬಂಧಿತರಾಗಿದ್ದಂತಹ ಅನೇಕ ಭಾರತೀಯ ಸಿಪಾಯಿಗಳನ್ನ ಬಿಡುಗಡೆಗೊಳಿಸಿದ್ರು. ಇದು ಸ್ವಾತಂತ್ರ್ಯ ಸಂಗ್ರಾಮದ ಬೀಜಾಂಕುರಕ್ಕೆ ನಾಂದಿಯಾಯಿತು. ನಂತರ ಸೈನಿಕರ ಗುಂಪು ಮೀರತ್ನಿಂದ ದೆಹಲಿಯನ್ನ ತಲುಪಿತು. ದೆಹಲಿಯ ಕೆಂಪು ಕೋಟೆಗೆ ನುಗ್ಗಿ ಮೊಘಲ್ ದೊರೆ ಎರಡನೆಯ ಬಹದ್ದೂರ್ ಶಾನನ್ನ ಭಾರತದ ಚಕ್ರವರ್ತಿ ಅಂತೇಳಿ ಘೋಷಣೆಯನ್ನು ಮಾಡಿದರು. ಕೆಂಪು ಕೋಟೆಗೆ ನುಗ್ಗಿ ಮೊಘಲ್ ದೊರೆ ಎರಡನೇ ಬಹದ್ದೂರ್ ಶಾನನ್ನ ಭಾರತದ ಚಕ್ರವರ್ತಿ ಅಂತ ಘೋಷಣೆಯನ್ನು ಮಾಡಿದರು. ಹಲವಾರು ಭಾಗಗಳಿಂದ ಪ್ರತಿಭಟನಾನಿರತ ಸಿಪಾಯಿಗಳು ದೆಹಲಿಗೆ ಬಂದು ತಲುಪಿದ್ರು. ಇದರಿಂದಾಗಿ ಪ್ರತಿಭಟನೆಯು ತೀವ್ರವಾದಂತಹ ಸ್ವರೂಪವನ್ನು ತಾಳಿತು. ಈ ಪ್ರತಿಭಟನೆ ದೇಶದಾದ್ಯಂತ ಕಾಳ್ಗಿಚ್ಚಿನಂತೆ ನಡೆದು ದೆಹಲಿ, ಕಾನ್ಪುರ ಮತ್ತು ಝಾನ್ಸಿ ಈ ಪ್ರದೇಶಗಳಲ್ಲಿ ಹರಡಿತು. ಕಾನ್ಪುರದಲ್ಲಿ ನಾನಾ ಸಾಹೇಬ ಬ್ರಿಟಿಷರ ವಿರುದ್ಧ ಸಿಡಿದಿದ್ದ. ಈತನಿಗೆ ತಾತ್ಯಾ ಟೋಪಿಯ ಸಹಾಯಕನಾಗಿದ್ದ. ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿಯ ನಾಯಕತ್ವದಲ್ಲಿ ದಂಗೆ ಉಂಟಾಯಿತು. ಕಾನ್ಪುರ ಬ್ರಿಟಿಷರ ವಶವಾದ ನಂತರ ತಾತ್ಯಾ ಟೋಪಿಯು ಝಾನ್ಸಿ ರಾಣಿಯ ಸಹಾಯಕ್ಕೆ ಬರ್ತಾನೆ. ಪ್ರತಿಭಟನೆ ತೀವ್ರ ಸ್ವರೂಪದಲ್ಲಿ ದೇಶದಾದ್ಯಂತ ಹರಡ್ತಾ ಹೋಯಿತು. ಲಕ್ನೋವಿನಲ್ಲಿಯೂ
ಸಹ ಪ್ರತಿಭಟನೆ ಉಂಟಾಯಿತು. ಆದರೆ ಅಂತಿಮವಾಗಿ ಲಕ್ನೋ ಇಂಗ್ಲಿಷರ ವಶ ಆಯಿತು. ಇಲ್ಲಿಂದ ಸಂಗ್ರಾಮವು ಯಮುನಾ ನದಿಯ ದಕ್ಷಿಣಕ್ಕೆ ಹಬ್ಬಿತು. ಇದರಿಂದಾಗಿ ಝಾನ್ಸಿಯಲ್ಲಿನ ಸಿಪಾಯಿಗಳು ಪ್ರಭಾವಿತರಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹ ನೀತಿಯ ವಿರುದ್ಧ ಕೆರಳಿದಂತಹ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಸಾರಿದಳು. ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಸಾರಿ ಗ್ವಾಲಿಯರ್ನ ತಮ್ಮ ವಶಕ್ಕೆ ಪಡ್ಕೊಳ್ತಾಳೆ. ಮತ್ತೊಮ್ಮೆ ಬ್ರಿಟಿಷರ ವಿರುದ್ಧ ನಡೆದಂತಹ ಹೋರಾಟದಲ್ಲಿ ಶೌರ್ಯದಿಂದ ಹೋರಾಡಿದಂತಹ ರಾಣಿಯು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ಕೊನೆಗೆ ಅಸುನೀಗ್ತಾಳೆ. ಇಂದಿಗೂ ಸಹ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಸ್ವತಂತ್ರ ಸಂಗ್ರಾಮದ ಒಂದು ಯಶೋಗಾಥೆ ಭಾರತದ ಇತಿಹಾಸದಲ್ಲಿ ಹೆಮ್ಮೆಯ ಸ್ಥಾನವನ್ನ ಪಡೆದುಕೊಂಡಿದೆ. ಈ ರೀತಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ಅಸುನೀಗ್ತಾಳೆ. ಸಾಮ್ರಾಜ್ಯವನ್ನ ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಕಷ್ಟು ಆದರೂ ಸಹ ಕೊನೆಗಾಲದಲ್ಲಿ ಬ್ರಿಟಿಷರಿಂದ ಆ ಒಂದು ಸಂಸ್ಥಾನವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈ ನಿಟ್ಟಿನಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಒಂದು ಹೋರಾಟ ಇತಿಹಾಸದಲ್ಲಿ ಅಜರಾಮರವಾಗಿದೆ. ಇಷ್ಟೆಲ್ಲ ಹೋರಾಟಗಳಾದರೂ ಅಂತಿಮವಾಗಿ ದಂಗೆ ಯಶಸ್ವಿ ಆಯ್ತಾ? ಬ್ರಿಟಿಷರು ಭಾರತವನ್ನು ಬಿಟ್ಟು ಇಂಗ್ಲೆಂಡಿಗೆ ಹೋದ್ರ ಅನ್ನೋದನ್ನ ನಾವು ತಿಳಿಯುವುದಾದ್ರೆ ಈ ಎಲ್ಲಾ ಹೋರಾಟಗಳು ಸಹ ಯಶಸ್ವಿ ಆಗಲಿಲ್ಲ. ಕೊನೆಯದಾಗಿ ಭಾರತದ ಒಂದು ಬ್ರಿಟಿಷರೊಂದಿಗಿನ ಒಂದು ಹೋರಾಟ ಸಫಲ ಆಗಲಿಲ್ಲ. 1857ರ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲ ಆಯಿತು. ವಿಫಲ ಆಗಲಿಕ್ಕೆ ಕಾರಣಗಳನ್ನು ನಾವು ವಿಶ್ಲೇಷಣೆ ಮಾಡುವುದಾದ್ರೆ ಅನೇಕ ಕಾರಣಗಳನ್ನು ನಾವು ದಂಗೆಯ ವಿಫಲತೆ, ಯಾಕೆ ವಿಫಲ ಆಯಿತು, ಯಾವ ಕಾರಣದಿಂದ ಈ ಒಂದು ದಂಗೆ ಯಶಸ್ವಿ ಆಗಲಿಲ್ಲ? 1857ರಲ್ಲಿ ನಡೆದಂತಹ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹಲವಾರು ಕಾರಣಗಳಿಂದ ವಿಫಲ ಆಯಿತು. ಇದು ಇಡೀ ಭಾರತವನ್ನ ವ್ಯಾಪಿಸಿದ ದಂಗೆ ಆಗಿರಲಿಲ್ಲ. ಇದು ದೇಶದ ಬಿಡುಗಡೆಗಾಗಿ ನಡೆದಕ್ಕಿಂತಲೂ ಮುಖ್ಯವಾಗಿ ರಾಜ ಮತ್ತು ರಾಣಿಯರ ಸ್ವಹಿತಾಸಕ್ತಿ ಮತ್ತು ಹಕ್ಕುಗಳಿಗಾಗಿ ನಡೆದಿತ್ತು ಅಂತೇಳಿ ಒಳ್ಳೆ ವ್ಯಾಖ್ಯಾನಿಸಲಾಗಿದೆ. ಇದು ಯೋಜಿತವಾದಂತಹ ದಂಗೆ ಆಗಿರಲಿಲ್ಲ. ಅಂದ್ರೆ ಯೋಜನೆಯನ್ನ ಮಾಡಿ ಎಲ್ಲಾ ಪ್ರದೇಶದಲ್ಲೂ ಸಹ ಏಕಕಾಲದಲ್ಲಿ ದಂಗೆ ಏಳಬೇಕು ಅನ್ನುವಂತಹ ಯಾವುದೇ ರೀತಿಯಾದಂತಹ ಒಂದು ಮುಂದಾಲೋಚನೆ ಇಲ್ಲದೆ ಯೋಜನೆಯನ್ನು ರೂಪಿಸಿಕೊಂಡು ದೇಶದಾದ್ಯಂತ ಎಲ್ಲರೂ ಸಹ ಏಕಕಾಲದಲ್ಲಿ ದಂಗೆ ಏಳಬೇಕು ಅನ್ನುವಂತಹ ಒಂದು ಮನೋಭಾವನೆಯನ್ನು ಹೊಂದಿ ದಂಗೆ ಎದ್ದಿರಲಿಲ್ಲ. ಅನಿರೀಕ್ಷಿತ ಕಾರಣಗಳಿಂದ ಈ ಒಂದು ದಂಗೆ ಪ್ರೇರೇಪಣೆಯಾಗಿತ್ತು. ಬ್ರಿಟಿಷ್ ಸೈನಿಕರಲ್ಲಿದ್ದಂಥ ಒಗ್ಗಟ್ಟು ಮತ್ತು ಭಾರತೀಯ ಸೈನಿಕರಲ್ಲಿದ್ದಂಥ ಭಿನ್ನತೆಯು ದಂಗೆಯ ವಿಫಲತೆಗೆ ಕಾರಣ ಆಗಿದೆ. ದಂಗೆಗೆ ಸೂಕ್ತವಾದಂತಹ ಮಾರ್ಗದರ್ಶಕರು ಇರಲಿಲ್ಲ ಮತ್ತು ವ್ಯವಸ್ಥಿತವಾಗಿ ದಂಗೆ ಏಳಲಿಲ್ಲ. ವ್ಯವಸ್ಥಿತ ಸಂಘಟನೆಯ ಕೊರತೆ ಇತ್ತು. ಹಾಗೆಯೇ ಭಾರತೀಯರಲ್ಲಿ ಯುದ್ಧ ತರಬೇತಿ ಅಥವಾ ಯುದ್ಧ ಪರಿಣಿತಿಯನ್ನು ಪಡೆದಂತಹ ಸೈನಿಕರ ಕೊರತೆ ಇತ್ತು. ಈ ದಂಗೆಗೆ ಬೇಕಾದಂತಹ ಒಬ್ಬ ನಾಯಕ ಅಥವಾ ಸೂಕ್ತ ನಾಯಕತ್ವದ ಕೊರತೆ, ಶಿಸ್ತು ಮುಂತಾದವುಗಳ ಕೊರತೆ ಇದ್ದರಿಂದ ಈ ಒಂದು ಭಾರತೀಯ ಸ್ವತಂತ್ರ ಸಂಗ್ರಾಮ ನಿರ್ದಿಷ್ಟವಾದಂತಹ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗಲಿಲ್ಲ. ನಿಶ್ಚಿತ ಗುರಿ ಇರಲಿಲ್ಲ ಭಾರತೀಯ ದಂಗೆಕೋರರಿಗೆ. ಹಲವಾರು ದೇಶೀಯ ಸಂಸ್ಥಾನಗಳ ರಾಜರು ಬ್ರಿಟಿಷರಿಗೆ ತೋರಿದ ನಿಷ್ಠೆಯಿಂದ ಸಿಪಾಯಿಗಳಿಗೆ ಬೆಂಬಲ ಸಿಗಲಿಲ್ಲ. ಬ್ರಿಟಿಷರ ಪರವಾಗಿ ಸ್ಥಳೀಯ ರಾಜರು ಕಾರ್ಯವನ್ನು ನಿರ್ವಹಿಸುತ್ತಿದ್ದರು. ಸಿಪಾಯಿಗಳು ಮಾಡಿದಂತಹ ಲೂಟಿ, ದರೋಡೆ ಮೊದಲಾದ ಗಂಭೀರವಾದಂತಹ ತಪ್ಪುಗಳಿಂದಾಗಿ ಭಾರತೀಯ ಜನರ ವಿಶ್ವಾಸವನ್ನ ಇವರು ಸಿಪಾಯಿಗಳು ಕಳೆದುಕೊಂಡು ಇದರಿಂದಲೂ ಸಹ ದಂಗೆ ವಿಫಲ ಆಗಲಿಕ್ಕೆ ಕಾರಣ ಆಯಿತು. ಜೊತೆಗೆ
ಒಂದೊಂದು ಅಂಶಗಳನ್ನು ನಾವು ಉಲ್ಲೇಖಿಸುವುದಾದರೆ, ಒಂದು, ಭಾರತೀಯರಲ್ಲಿ ನಿರ್ದಿಷ್ಟ ಗುರಿ ಇರಲಿಲ್ಲ. ಸಾವಿರದ 1857ರ ಸ್ವತಂತ್ರ ಸಂಗ್ರಾಮ ಯೋಜಿತವಾಗಿ ಕಾರ್ಯಗತವಾಗಲಿಲ್ಲ. ಭಾರತೀಯ ಸೇನಾನಿಗಳಿಗೆ ಅಥವಾ ಸೈನಿಕರಿಗೆ ಅಥವಾ ಸಿಪಾಯಿಗಳಿಗೆ ನಾಯಕತ್ವದ ಕೊರತೆ ಇತ್ತು. ಆಧುನಿಕ ಶಸ್ತ್ರಾಸ್ತ್ರಗಳ ಬಳಕೆ, ತಂತ್ರಜ್ಞಾನ ಮತ್ತೆ ಅವುಗಳ ಕೊರತೆಯನ್ನ ಎದುರಿಸುತ್ತಿದ್ರು. ಭಾರತೀಯರಲ್ಲಿ ಒಗ್ಗಟ್ಟಿರಲಿಲ್ಲ. ಅನೇಕ ಜನ ಸ್ಥಳೀಯವಾದಂತಹ ರಾಜರುಗಳು ಬ್ರಿಟಿಷರಿಗೆ ನೆರವನ್ನು ನೀಡಿದ್ರು, ಭಾರತೀಯರಿಗೆ ನೆರವನ್ನು ನೀಡಲಿಲ್ಲ. ಆಮೇಲೆ ಈ ದಂಗೆಯಲ್ಲಿ ಪಾಲ್ಗೊಂಡಂತಹ ಅನೇಕ ಜನ ಭಾರತೀಯ ಸೈನಿಕರು, ಸಿಪಾಯಿಗಳು, ಸಾರ್ವಜನಿಕರು ಅಲ್ಲಲ್ಲಿ ಕಳ್ಳತನ, ದರೋಡೆ, ಲೂಟಿ ಇವುಗಳನ್ನ ಮಾಡಿ ಭಾರತೀಯರ ಒಂದು ಸಾರ್ವಜನಿಕರ ಬೆಂಬಲವನ್ನ ಪಡೀಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದನ್ನ ಸಾರ್ವಜನಿಕರು ಇವರನ್ನ ತಿರಸ್ಕರಿಸಿದರು. ಇದರ ಪರಿಣಾಮವಾಗಿ ದಂಗೆ ವಿಫಲ ಆಯಿತು. ನಂತರ ದಂಗೆಯನ್ನು ಸಾರ್ವಜನಿಕವಾಗಿ ಎದ್ದುಳ್ತು, ಕೊನೆಯದಾಗಿ ವಿಫಲ ಆಯಿತು. ಅಂದ್ರೆ ದಂಗೆಯ ಪರಿಣಾಮಗಳೇನು, ಯಾರ ಪರಿಣಾಮಗಳು ಈ ಒಂದು ಭಾರತದ ರಾಜಕೀಯದ ಮೇಲೆ ಒಂದು ದಂಗೆ ಬೀರ್ತು ಅನ್ನೋದನ್ನು ನಾವು ಗಮನಿಸೋದಾದ್ರೆ, 1857ರ ದಂಗೆ ವಿಫಲ ಆಯಿತು. ಆದರೂ ಸಹ ಕೆಲವೊಂದು ಪರಿಣಾಮಗಳನ್ನ ಬೀರ್ತು. ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಭಾರತದಲ್ಲಿ ಕೊನೆಗೊಂಡು ಬ್ರಿಟನ್ ಸಾಮ್ರಾಜ್ಯನಿಗೆ ಆಡಳಿತ ವರ್ಗಾವಣೆಗೊಳ್ತು. ಭಾರತದ ವ್ಯವಹಾರವನ್ನ ಬ್ರಿಟಿಷ್ ಪಾರ್ಲಿಮೆಂಟಿನ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಒಪ್ಪಿಸಲಾಯಿತು. 1858ರಲ್ಲಿ ಬ್ರಿಟನ್ ರಾಣಿಯು ಒಂದು ಘೋಷಣೆಯನ್ನ ಹೊರಡಿಸಿದ್ದು, ಅದರಲ್ಲಿ ಈ ಕೆಳಗಿನ ಅಂಶಗಳನ್ನ ಪ್ರಸ್ತಾಪಿಸಲಾಗಿತ್ತು. ಯಾವುದು? ಒಂದೇ, ಬ್ರಿಟನ್ನಿನ ರಾಣಿಯ ಘೋಷಣೆಯಲ್ಲಿ ಈ ಕೆಳಕಂಡಂತಹ ಅಂಶಗಳನ್ನು ಉಲ್ಲೇಖಿಸಲಾಗಿದೆ. ಕಂಪನಿಯು ದೇಶೀಯ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳನ್ನ ಅಂಗೀಕರಿಸಲಾಯಿತು. ಎರಡೇ, ಭಾರತದಲ್ಲಿ ಪ್ರಾದೇಶಿಕ ವಿಸ್ತರಣೆಯ ಆಕ್ಷೇಪವನ್ನ ಕೈಬಿಡಬೇಕು ಅಂತೇಳಿ ಉಲ್ಲೇಖಿಸಲಾಗಿತ್ತು. ಮೂರನೇ, ಭಾರತೀಯರಿಗೆ ಸುಭದ್ರ ಸರ್ಕಾರವನ್ನು ನೀಡುವಂತ ಭರವಸೆಯನ್ನ ಕೊಟ್ಟರು. ಕಾನೂನಿನ ಮುಂದೆ ಭಾರತೀಯರು ಆಗಿರ್ಬೋದು, ಬ್ರಿಟಿಷರಾಗಿರ್ಬೋದು, ಎಲ್ಲರೂ ಸಹ ಸಮಾನರು ಅಂತೇಳಿ ತಿಳಿಸಲಾಯಿತು. ಐದನೇ, ಧಾರ್ಮಿಕ ಸಹಿಷ್ಣುತೆಯೊಂದಿಗೆ ಭಾರತೀಯರ ಧಾರ್ಮಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಅಂತೇಳಿ ಘೋಷಣೆಯನ್ನ ಮಾಡಲಾಯಿತು. ಈ ರೀತಿಯಾದಂತಹ ಒಂದು ಪರಿಣಾಮ ಉಂಟಾದವು. ಜೊತೆಗೆ ಭಾರತೀಯರ ಪ್ರೀತಿ, ಬೆಂಬಲ, ವಿಶ್ವಾಸವಿಲ್ಲದಿದ್ದರೆ ನಾವು ಶಾಂತಿಯಿಂದ ಆಳ್ವಿಕೆ ಮಾಡಲು ಭಾರತದಲ್ಲಿ ಸಾಧ್ಯವಿಲ್ಲ ಅನ್ನುವಂಥದ್ದನ್ನ ಬ್ರಿಟಿಷರು ಅರ್ಥಕೊಂಡ್ರು. ಈ ಒಂದು ಹೋರಾಟದಿಂದ ಬ್ರಿಟಿಷರ ಬಗೆಗೆ ಇದ್ದಂತ ಭಾರತೀಯರ ಅಭಿಪ್ರಾಯಗಳನ್ನ ತಿಳಿದುಕೊಳ್ಳಲಿಕ್ಕೆ ಅನೇಕ ಮಾರ್ಗೋಪಾಯಗಳನ್ನ ಸೃಷ್ಟಿಸಲು ಸಾಧ್ಯ ಆಯಿತು. ಬ್ರಿಟಿಷರು ಇದನ್ನ ಮನಗಂಡು ಈ ಘಟನೆಯ ನಂತರ ಶಾಸನ ರಚಿಸುವ ಪ್ರಕ್ರಿಯೆಯಲ್ಲಿ ಭಾರತೀಯರನ್ನ ಒಳಗೊಳ್ಳುವ ನೀತಿಯನ್ನ ಜಾರಿಗೊಳಿಸಿದರು. ಇದು ಭಾರತೀಯರ ಸ್ವತಂತ್ರ ಹೋರಾಟಕ್ಕೆ ಹೊಸ ದಿಕ್ಸೂಚಿಯನ್ನ ನೀಡಿತು. ಭಾರತೀಯರು ಇನ್ನು ಮುಂದೆ ಹೋರಾಟದ ಪರ್ಯಾಯ ಮಾರ್ಗವನ್ನು ಹುಡುಕಿಕೊಳ್ಳುವ ಅನಿವಾರ್ಯತೆಯನ್ನ ಕಂಡುಕೊಂಡರು. ಇಷ್ಟು ಈ ಒಂದು 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಮಕ್ಕಳೇ, ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳೇನು?
ಪರಿಣಾಮಗಳೇನು, ಅಥವಾ 1857ರ ದಂಗೆಗೆ ತಕ್ಷಣದ ಕಾರಣವನ್ನು ತಿಳಿಸಿ, ಅಥವಾ ಬೇರೆ ಬೇರೆ ಪ್ರಶ್ನೆಯನ್ನು ಕೇಳುವುದಾದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ನೀತಿಯಿಂದ ಬ್ರಿಟಿಷರು ವಶಪಡಿಸಿಕೊಂಡಂತಹ ಸಂಸ್ಥಾನಗಳನ್ನು ಹೆಸರಿಸಿ. ಇನ್ನ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಈ ಅಭ್ಯಾಸದಲ್ಲಿ ಕೇಳಬಹುದು. ಆದ್ರಿಂದ ಪರೀಕ್ಷೆಗೆ ಇದನ್ನು ಒಂದು ಸಿದ್ಧರಾಗಬೇಕು.